ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಈ ಸಮಯದಲ್ಲಪ್ಪ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇನೆ. ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಒಳ್ಳೆಯ ದಿನವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಈ ಒಂದೇ ಅಪ್ಪ ಪುನರುತ್ಥಾನ ಮೊದಲನೇ ದಿನದಲ್ಲಿ ನಿನ್ನ ಆಲಯಕ್ಕೆ ಬಂದಿದ್ದೇವೆ. ಈ ದಿನ ನಿನ್ನಿಂದ ನಾವು ಕಲಿಯುವಂಥದ್ದು ಏನಿದೆಯೋ ಅದನ್ನು ನಮ್ಗೆ ಕಲಿಸಿ ನಮ್ಮನ್ನ ಬಲಪಡಿಸು. ನೀನು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ನಿನ್ನ ಮಾತಿಗೆ ವಿಧೇಯರಾಗುವಂತೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಈ ದಿನ ವಾಕ್ಯಾಂಶ ಶಿಷ್ಟನಿಗೆ ಬರುವ ಆಶೀರ್ವಾದಗಳು. ಶಿಷ್ಟನೆಂದರೆ ಒಳ್ಳೆಯವನು. ಶಿಷ್ಟನಿಗೆ ಬರುವಂತ ಆಶೀರ್ವಾದಗಳ ಅಂಶವನ್ನು ಹಿಡಿದು ನಾವು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳಲ್ಲಿ 10ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು ನೋಡುತ್ತೇವೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ ಹೇಳುತ್ತೆ? ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ ಎಂಬುದಾಗಿ. ಶಿಷ್ಟನ ತಲೆ ಆಶೀರ್ವಾದಕ್ಕೆ ನೆಲೆ. ಪರಿಶುದ್ಧ ಬೈಬಲ್ ಅಲ್ಲಿ ಅಂದ್ರೆ KJV ಬೈಬಲ್ ಅಲ್ಲಿ ಏನ್ ಹೇಳುತ್ತಂದ್ರೆ, ನೀತಿವಂತರ ತಲೆಯ ಮೇಲೆ ಆಶೀರ್ವಾದಗಳಿವೆ ಎಂಬುದಾಗಿ. KJV ಬೈಬಲ್ ಅಲ್ಲಿ ನೀತಿವಂತರ ತಲೆಯ ಮೇಲೆ ಆಶೀರ್ವಾದಗಳಿದೆ ಅಂದ್ರೆ ನೀತಿವಂತರಂದ್ರೆ ಒಳ್ಳೆಯವರು. ನೀತಿವಂತರಂದ್ರೆ ಒಳ್ಳೆಯವರು, ಶಿಷ್ಟರಂದ್ರೆ ಒಳ್ಳೆಯವನು. ಒಳ್ಳೆಯವನ ತಲೆ ಆಶೀರ್ವಾದ ನೆಲೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಳ್ಳೆಯವನಾಗಿ, ತಲೆ ಅಂದ್ರೆ ದೊಡ್ಡವನು, ಕುಟುಂಬಕ್ಕೆ ದೊಡ್ಡವನು. ಆ ದೊಡ್ಡವನ ಮನೆಯಲ್ಲಿ ದೊಡ್ಡವನಿದ್ರೆ ಅವನು ನೀತಿವಂತನಾಗಿದ್ದು ಅವನು ಒಳ್ಳೆಯವನಾಗಿದ್ರೆ ಆ ಕುಟುಂಬಕ್ಕೆ ಅವನು ನೆಲೆಯಾಗಿರ್ತಾನೆ, ಅಂದ್ರೆ ಒಂದು ಆಶ್ರಯವಾಗಿರ್ತಾನೆ. ನೆಲೆ ಅಂದ್ರೆ ಒಂದು ಆಶ್ರಯ. ಪ್ರತಿದಿನ ಪ್ರತಿಯೊಬ್ಬರು ಬೆಳಗಿನ ಜಾವ ಎದ್ದು ತಮ್ಮ ದಿನಚರ್ಯ ಕಾರ್ಯಗಳಿಗಾಗಿ ಉದ್ಯೋಗಗಳಿಗಾಗಿ ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲಿ ಹೋದ್ರು ಸಾಯಂಕಾಲ ತನ್ನ ನೆಲೆಗೆ ಬರ್ತಾರೆ. ನೆಲೆ ಅಂದ್ರೆ ಒಂದು ಆಶ್ರಯ, ಒಂದು ಮನೆ. ಎಲ್ಲಿ ಹೋದ್ರು ಸಾಯಂಕಾಲ ಮನೆಗೆ ಬಂದ್ಬಿಡ್ತಾರೆ. ಹಾಗೆ ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಅಂದ್ರೆ ಒಳ್ಳೆಯವರು ಯಾರಿರ್ತಾರೋ ಅವರು ತಲೆಯಾಗಿರ್ತಾರೆ, ಆ ಕುಟುಂಬಕ್ಕೆ ಆಶೀರ್ವಾದವಾಗಿರ್ತಾರೆ ಎಂಬುದಾಗಿ. ಆದ್ರಿಂದ ನಾವು ಒಳ್ಳೆಯವರು ಯಾರಂತ ಸತ್ಯವೇದದಲ್ಲಿ ನಾವು ನೋಡ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 17ರಿಂದ 18 ವಚನಗಳಲ್ಲಿ ನಾವು ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 18 ವಚನಗಳಲ್ಲಿ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನು ಕೇಳಲು, ಯೇಸು ಅವನಿಗೆ ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಅಂದ್ರೆ ಯೇಸು ಸ್ವಾಮಿ ಈ ಭೂಲೋಕದಲ್ಲಿದ್ದಾನೆ, ನರ ಮನುಷ್ಯನಾಗಿದ್ದಾನೆ, ನರ ಅವತಾರದಲ್ಲಿದ್ದಾನೆ. ಆದ್ರಿಂದ ಏನಾಗಿದೆ, ಆತನ ಏನ್ ಹೇಳ್ತಾ ಇದ್ದಾನೆ? ಒಳ್ಳೆಯವನೆಂದು ನನ್ನನ್ನು ಯಾಕೆ ಹೇಳ್ತಾ ಇದೀಯಾ? ಒಳ್ಳೆಯವನೆಂದು ನನ್ನ ಯಾಕೆ ಹೇಳ್ತೀಯಾ? ದೇವರು ಒಬ್ಬನೇ ಒಳ್ಳೆಯವನು. ಏನು? ದೇವರು ಒಬ್ಬನೇ ಒಳ್ಳೆಯವನು. ನಾನು ಕೂಡ ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿದ್ದೀನಿ. ಮನುಷ್ಯ ಕುಮಾರನಾದರೂ ಆತನು ಯಥಾರ್ಥವಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಯಾವುದೇ ಒಂದು ಸುಕ್ಕು ಕಳಂಕ ಇಲ್ಲ. ಆದ್ರೆ ಆತನ ಜೀವಿತದಲ್ಲಿ ಒಂದು ದಿವಸ ಆತನು ಕೆಟ್ಟವನಾಗಿ ಬರ್ತದೆ, ಪಾಪಿಯಾಗಬೇಕಾಗುತ್ತೆ. ಆದ್ರಿಂದ ಈ ಭೂಮಿ ಮೇಲೆ ಜೀವಿಸುವಂತವ್ರು ಯಾರು ಒಳ್ಳೆಯವರಲ್ಲ. ಈ ಭೂಮಿ ಮೇಲೆ ಜೀವಿಸುವಂತವರು ಯಾರು ಒಳ್ಳೆಯವರಲ್ಲ ಎಂಬುದಾಗಿ, ಒಳ್ಳೆಯವನಂತ ನನ್ನನ್ನು ಯಾಕೆ ಹೇಳ್ತೀಯಾ? ನಿನ್ನನ್ನು ನನ್ನನ್ನು ನಮ್ಮೆಲ್ಲರೂ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಒಬ್ಬನೇ ಒಳ್ಳೆಯನೆಂಬುದಾಗಿ ದೇವರನ್ನ ಘನಪಡಿಸ್ತಾ ಇದ್ದಾನೆ, ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ಆದ್ರಿಂದ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, ದೇವರು ಒಂದು ಸಮಯದಲ್ಲಿ ಆತನನ್ನ ಪಾಪಿಯಾಗಿ ಮಾಡ್ಬೇಕಾಗುತ್ತೆ. ಕಾರಣ ನಿನ್ನ ನಮ್ಮೆಲ್ಲರ ಪಾಪವನ್ನು ಆತನು ಹೊರಬೇಕಾಗುತ್ತೆ. ಅವಾಗ ಆತನು ಏನಾಗ್ತಾನೆ? ಪಾಪಿಯಾಗಬೇಕಾಗುತ್ತೆ. ಆದ್ರಿಂದ ಯೇಸು ಕ್ರಿಸ್ತನು ಇದೆಲ್ಲ ಗ್ರಹಿಸಿಕೊಂಡು ದೇವರೊಬ್ಬನೇ ಒಳ್ಳೆಯವನು, ಮಿಕ್ಕಿದವರು ಈ ಲೋಕದಲ್ಲಿ ಯಾರು ಒಳ್ಳೆಯವರಲ್ಲ.
ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಪ್ರಿಯರೇ. ಮೊದಲನೇದಾಗಿ ಒಳ್ಳೆಯವನು ಯಾರಂದ್ರೆ ದೇವರೊಬ್ಬನೇ ಒಳ್ಳೆಯವನು. ಎರಡನೇದಾಗಿ ನಾವು ನೋಡುವಾಗ ದೇವರ ಆಜ್ಞೆ ನೆರವೇರಿಸುವವನು ಒಳ್ಳೆಯವನು. ದೇವರ ಆಜ್ಞೆ ನೆರವೇರಿಸುವವನು ಒಳ್ಳೆಯವನು. ಯಾರು ದೇವರ ಆಜ್ಞೆಯನ್ನು ನೆರವೇರಿಸಿದಾಗಿ ನಾವು ಬೈಬಲ್ ಅಲ್ಲಿ ನೋಡುವಾಗ, ಸತ್ಯವೇದದಲ್ಲಿ ನೋಡುವಾಗ, ಯೇಸು ಒಳ್ಳೆಯವನು. ಒಳ್ಳೆಯವನ ಅರ್ಹತೆ ಏನೆಂದರೆ ತಂದೆಯ ಚಿತ್ತವನ್ನ ನೆರವೇರಿಸುವನಾಗಿದ್ದಾನೆ. ನಾವು ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡುವಾಗ, ಲೂಕನ ಬರೆದ ಸುವಾರ್ತೆ 42:42ನೇ ವಚನದಲ್ಲಿ ಯೇಸು ಸ್ವಾಮಿ ಅಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೊಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೋ ನನ್ನ ಚಿತ್ತವಿಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಏನು? ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಅಂದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಏನ್ ಬಂದಿದೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರು ಒಳ್ಳೆಯವರಾಗಿರ್ತಾರೆ. ಈ ಲೋಕದಲ್ಲಿ ರೋಮ 3:23 ನೋಡುವಾಗ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪಿಗಳಂತ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪಾಪಿ ಆಗ್ಲಿಲ್ಲ. ಒಂದು ಸಾರಿ ಮಾತ್ರ ಆತನು ನಮಗೋಸ್ಕರ ಪಾಪಿ ಆಗ್ತಾನೆ. ಆದ್ರೆ ಆತನು ವ್ಯಕ್ತಿಗತವಾಗಿ ಆತನ ವ್ಯಕ್ತಿಗತ ಜೀವಿತದಲ್ಲಿ ಯಾವತ್ತೂ ಆತನು ಪಾಪಿ ಆಗೋದಿಲ್ಲ. ಆತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯವನಾಗಿ ಮನುಷ್ಯ ಕುಮಾರನ ಯಾಕೆ ಬಂದಿದ್ದಾನೆ ಅಂದರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೇವರ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಆದ್ರಿಂದ ನಾವುಗಳು ಈ ಒಂದು ಯೇಸು ಸ್ವಾಮಿಯ ಒಂದು ಮಾದರಿಯಲ್ಲಿ ನಾವು ಜೀವಿಸಬೇಕು. ನಾವು ಕೂಡ ದೇವರ ಸೃಷ್ಟಿಯಾಗಿದ್ದೀವಿ. ನಾವು ಕೂಡ ಆತನ ತಾಯಿಯ ಗರ್ಭದಲ್ಲಿ ಅಂಗೈಯಲ್ಲಿ ತೆಗೆದುಕೊಂಡು ಪಿಂಡವನ್ನು ತೆಗೆದುಕೊಂಡು ರೂಪಿಸಿರುವಂತ ನಾವು ವ್ಯಕ್ತಿಗಳಾಗಿದ್ವಿ. ನಾವು ಕೂಡ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೀವಿ. ದೇವರ ಚಿತ್ತ ಏನಂದ್ರೆ ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು. ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸುತ್ತಾ ಅನೇಕರಿಗೆ ಮಾದರಿಯಾಗಿ, ಅನೇಕರಿಗೆ ಸಾಕ್ಷಿಯಾಗಿ, ಅನೇಕರಿಗೆ ನಮ್ಮ ಒಳ್ಳೆಯತನ, ನಮ್ಮ ಸತ್ಕ್ರಿಯೆಗಳು, ನಮ್ಮ ಒಳ್ಳೆಯ ಕಾರ್ಯಗಳು, ನಮ್ಮ ನಡೆ ಆಗ್ಲಿ, ನುಡಿ ಆಗ್ಲಿ, ನಮ್ಮ ನೋಟ ಆಗ್ಲಿ, ಪ್ರತಿಯೊಂದರಲ್ಲಿ ನಾವೇನಾಗಿರ್ಬೇಕು? ಒಳ್ಳೆಯತನ ತೋರಿಸ್ಬೇಕು. ದೇವರು ಯೇಸು ಕ್ರಿಸ್ತನ ಮನುಷ್ಯ ಕುಮಾರನ ಈ ಲೋಕಕ್ಕೆ ಬಂದರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ತಂದೆಯ ಚಿತ್ತವನ್ನು ತಂದೆಯ ಚಿತ್ತ ಏನು? ನಿನಗೋಸ್ಕರ ನನಗೋಸ್ಕರ ಆ ಕಲ್ವರಿ ಶಿಲುಬೆಯಲ್ಲಿ ಆತನ ಮರಣ ಹೊಂದಬೇಕಾಗಿದೆ. ನಿನಗೋಸ್ಕರ ನನಗೋಸ್ಕರ ಆತನು ಸಾಯಬೇಕಾಗಿದೆ, ಸಮಾಧಿ ಮಾಡಲ್ಪಡಬೇಕಾಗಿದೆ. ಮತ್ತು ನಿನ್ನನ್ನು ನನ್ನನ್ನ ಜೀವಂತವಾಗಿ ಎಬ್ಬಿಸಲು ಆತನು ಪುನರುತ್ಥಾನವಾಗಿ ಎದ್ದು ಬರಬೇಕಾಗಿದೆ. ಆ ಕಾರ್ಯ ದೇವರ ಚಿತ್ತವಾಗಿದೆ. ಆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬಂದು ಆತನು ದೇವರ ಚಿತ್ತವನ್ನು ಅಂದ್ರೆ ತಂದೆಯ ಚಿತ್ತವನ್ನು ನೆರವೇರಿಸ್ತಾನೆ. ತಂದೆಯ ಚಿತ್ತವನ್ನು ನೆರವೇರಿಸುವ ಯೇಸು ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ. ಯೇಸು ಕ್ರಿಸ್ತನ ಆಜ್ಞಾನುಸಾರವಾಗಿ ನಾವು ಕೂಡ ನಡೆದರೆ ನಾವು ಕೂಡ ಒಳ್ಳೆಯವರಾಗಿರ್ತೀವಿ. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ನಾವು ಇಲ್ಲಿ ಒಳ್ಳೆಯವನಿಗೆ ಏನಾಗಿದೆ ಅಂದ್ರೆ ಮೂರನೇದಾಗಿ ಒಳ್ಳೆಯವನಿಗೆ ಅಧಿಕಾರ ಕೊಡ್ತಾನೆ. ಒಳ್ಳೆಯವನಿಗೆ ಅಧಿಕಾರ ಕೊಡ್ತಾನೆ. ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ 19ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16-17 ವಚನಗಳಲ್ಲಿ ನಾವು ನೋಡುವಾಗ ಇಲ್ಲಿ ಏನಪ್ಪ ಬರೆಯಲ್ಪಟ್ಟಿದೆ ಅಂದ್ರೆ ಮೊದಲನೆಯವನು ಆತನ ಮುಂದೆ ಬಂದು ದೊರೆಯೇ ನೀನು ಕೊಟ್ಟ ಮಹರಿಯಿಂದ 10 ಮಹರೆಗಳು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ ಬಲ, ನೀನು ಒಳ್ಳೆ ಹಾಳು, ನೀನು ಬಹು ಸ್ವಲ್ಪವಾದದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿ ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಒಂದು ಸಾಮ್ಯ ಏನು, ಆ ಯೇಸು ಕ್ರಿಸ್ತನು ಅಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಒಬ್ಬ ಯಜಮಾನ್ ಇದ್ದಾನೆ. ಯಜಮಾನ್ ಎಲ್ಲೋ ಪ್ರಯಾಣ ಮಾಡ್ಬೇಕಾಗಿದೆ. ಆತನು 10 ಜನರು ಕರೀತಾನೆ. 10 ಜನರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಮಹರಿ ಕೊಡ್ತಾನೆ.
ಉದಾಹರಣೆಗೆ ಒಂದೊಂದು 1000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಒಬ್ಬೊಬ್ಬನಿಗೆ ಒಂದೊಂದು 1000 ರೂಪಾಯಿ ಕೊಟ್ಟು ಆತನು ಬೇರೆ ದೇಶಕ್ಕೆ ಹೋಗ್ತಾನೆ. ನೀವು ಇದರಲ್ಲಿ ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ರಿ, ಇದರಲ್ಲಿ ದುಡೀರಿ ಅಂತ ಹೇಳಿಕೊಟ್ಟು ಹೋಗಿ ಆತನು ಕೆಲವು ತಿಂಗಳುಗಳಾದ್ಮೇಲೆ ಇಲ್ಲ ಕೆಲವು ವರ್ಷಗಳಾದ್ಮೇಲೆ ವಾಪಸ್ ಬಂದು ಆತನ ಏನ್ ಕೇಳ್ತಾನೆ, ತನ್ನ ಲೆಕ್ಕವನ್ನು ನನ್ ಕೊಟ್ಟಂತ ಹಣ ಏನ್ ಮಾಡಿದ್ರಿ ಅದನ್ನ ಲೆಕ್ಕ ಒಪ್ಸು ಬನ್ರಿ ಅಂತ ಕರೆಯುವಾಗ ಮೊದಲನೇವನು ಒಬ್ಬ ಆತನು ಬರ್ತಾನೆ. ಆತನು ಏನ್ ಹೇಳ್ತಾನೆ ಅಂದ್ರೆ, ಅಲ್ಲಿ ನಾವು ನೋಡುವಾಗ, ದೊರೆಯೇ ನೀನು ಕೊಟ್ಟ ಮಹರಿಯಿಂದ 10 ಮೊಹರಿಗಳು ಸಂಪಾದನೆಯಾದವು. ಅಂದ್ರೆ ನೀನು 1,000 ಕೊಟ್ಟಿದ್ದೆ, ಆ 1,000ದಿಂದ ನಾನು 10,000 ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ತನ್ನ ಯಜಮಾನಿಗೆ ಒಪ್ಪಿಸ್ಕೊಡುವಾಗ ಆ ಯಜಮಾನನ್ ಏನ್ ಹೇಳ್ತಾ ಇದ್ದಾನೆ, ಬಲ ಒಳ್ಳೆ ಹಾಳು ನೀನು ಏನಂತ ಆತನ ಹೊಗಳ್ತಾ ಇದ್ದಾನೆ, ಆತನ್ನ ಹೆಚ್ಚಿಸ್ತಾ ಇದ್ದಾನೆ. ಬಹಳ ಒಳ್ಳೆ ಹಾಳು ನೀನು, ಒಳ್ಳೆ ಹಾಳು ನೀನು ಏನಾಗ್ತಾ ಇದ್ದಾನೆ ಅಲ್ಲಿ ಹೇಳಿ, ನೀನು ಬಹು ಸ್ವಲ್ಪವಾದದರಲ್ಲಿ ಏನು ನೀನು ಕೊಟ್ಟಂತ ಸ್ವಲ್ಪದರಲ್ಲಿ ನಂಬಿಕೆಸ್ತುಳ್ಳನಾಗಿದ್ದರಿಂದ ನಿನಗೆ ನಾನು ಏನ್ ಮಾಡ್ತೀನಿ, ಒಂದು ಅಧಿಕಾರ ಕೊಡ್ತೀನಿ. ಏನಂದ್ರೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು 10 ಗ್ರಾಮಗಳ ಮೇಲೆ ನಿನ್ನನ್ನ ಅಧಿಕಾರಿಯಾಗಿ ಮಾಡ್ತಾ ಇದ್ದೀನಿ. ನೀನು ಒಂದು ಮಹರಿ ಅಥವಾ 1,000ರಲ್ಲಿ 10,000 ಸಂಪಾದನೆ ಮಾಡಿರೋದ್ರಿಂದ ನಿನಗೆ 10 ಗ್ರಾಮಗಳ ಮೇಲೆ ನಾನು ಅಧಿಕಾರಿಯಾಗಿ ನಾನು ನೇಮಿಸ್ತೇನೆ. ಯಾಕಂದ್ರೆ ನೀನು ಸ್ವಲ್ಪದರಲ್ಲಿ ನಂಬಿಕಸ್ಥರಾಗಿ ನಡ್ಕೊಂಡಿದ್ದೀಯಾ. ಆದ್ರಿಂದ ಆ ಯಜಮಾನ್ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೊಗಳ್ತಾ ಇದ್ದಾನೆ, ಅವನಿಗೆ ಅಧಿಕಾರ ಕೊಡ್ತಾ ಇದ್ದಾನೆ. ನೋಡ್ರಿ, ದೇವರು ಕೊಡುವಂತ ಆಶೀರ್ವಾದಗಳಲ್ಲಿ, ದೇವರು ಕೊಡುವಂತ ತಲಾಂತಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ನಡೆಯುವಾಗ ದೇವರು ಈ ವ್ಯಕ್ತಿಗೆ ಯಾವ ರೀತಿ ಸ್ವಲ್ಪದರಲ್ಲಿ ನಂಬಿಕೆ ಆಗಿದೆಯೋ ನಿನಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡ್ತೀನಿ, ಇನ್ನೂ ಹೆಚ್ಚಿನ ಅಧಿಕಾರ ಕೊಡ್ತೀನಿ, ಅದರಲ್ಲಿ ನೀನು ದೊರೆತನ ಮಾಡಂತ ಆ ವ್ಯಕ್ತಿ ಕೊಟ್ಟನು. ಅದೇ ರೀತಿಯಲ್ಲಿ ನಿನಗೂ ನನಗೂ ನಮ್ಮೆಲ್ಲರಿಗೂ ಆತನ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರಿ, ಇಲ್ಲಿ ಎರಡನೇವನು ಹಾಗೆ ಸ್ವಾಮಿ ನೀನು ಕೊಟ್ಟಂತ ಮಹರಿಯಿಂದ ನಾನು 5,000 ಸಂಪಾದನೆ ಮಾಡಿದ್ರೆ ಅವನು ಕೂಡ ಹೊಗಳ್ತಾನೆ. ಮೂರನೇ ವ್ಯಕ್ತಿ ಒಬ್ಬ ಬರ್ತಾನೆ, ನೀನು ಬಿತ್ತದೇ ಇರೋದ್ರಲ್ಲಿ ಕೊಯ್ಯುವಂತವನು, ನೀನು ಕಠಿಣ ಮಾಡಿಸಿನ ಅಂತ ಹೇಳಿ ನೀನು ಕೊಟ್ಟಂತ ಹಣ ಹಾಗೆ ಇಟ್ಬಿಟ್ಟಿದ್ದೀನಿ, ಇಗೋ ನೀನು ತಗೋ ಅಂತ ಹೇಳ್ತಾನೆ. ಅವಾಗ ದೇವರು ಆ ಯಜಮಾನ್ ಏನ್ ಮಾಡ್ತಾನೆ, ಅವನ ಗದರಿಸಿ ಅವನಲ್ಲಿರೋದು ಕಿತ್ತು 10 ಏನು ಮೊಹರಿ ಯಾರು ಸಂಪಾದನೆ ಮಾಡ್ತಾನೋ ಅವನಿಗೆ ಕೊಡಲ್ಪಡ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರೆ, ಇರೋವನಿಗೆ ಇನ್ನೂ ಹೆಚ್ಚಾಗಿ ಕೊಡ್ತದೆ, ಇಲ್ಲದವನ ಕಡೆಯಿಂದ ಕಿತ್ಕೊಡ್ತಾರೆ. ಅಂದ್ರೆ ಸ್ವಲ್ಪ ಕೊಟ್ಟದರಲ್ಲಿ ಅಪನಂಬಿಕಸ್ಥರಾಗಿ ನಂಬಿಕೆ ಇಲ್ಲದೆ ಕೆಲಸ ಮಾಡೋ ಜೀವಿಸುವಾಗ ಆ ಕೊಟ್ಟಿದ್ದ ಆಶೀರ್ವಾದ ದೇವರು ವಾಪಸ್ ತಗೊಂಡು ಬಿಡ್ತಾರೆ. ಆದ್ರಿಂದ ಪ್ರಿಯರೇ, ದೇವರು ಕೊಟ್ಟಂತ ಆಶೀರ್ವಾದಗಳಲ್ಲಿ ನಾವೇನು ತೃಪ್ತಿಯಾಗಿ ಆತನ ಏನ್ ಕೆಲಸ ಹೇಳ್ತಾನೋ ಆ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ದೇವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದ ಕೊಟ್ಟು, ಇನ್ನೂ ಹೆಚ್ಚಿನ ಐಶ್ವರ್ಯ ಕೊಟ್ಟು, ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು, ಕೆಲಸ ಮಾಡೋ ಪ್ರಮೋಷನ್ ಕೊಟ್ಟು, ಅಧಿಕಾರ ಕೊಟ್ಟು ಆತನೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ದೇವರು ನಮಗೆ ಕೊಟ್ಟು ಸ್ವಲ್ಪದರಲ್ಲಿ ಅದನ್ನು ಪರೀಕ್ಷಿಸುವಾಗ ಆ ಸ್ವಲ್ಪದರಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಪ್ರಯಾಸ ಪಟ್ಟು ಒಂದಕ್ಕೆ 10ರಷ್ಟು ಈ ವ್ಯಕ್ತಿ ಯಾವ ರೀತಿ ಸಂಪಾದನೆ ಮಾಡಿದೋ ಅದೇ ರೀತಿಯಲ್ಲಿ ನಾವು ಪ್ರಯಾಸ ಪಡುವಾಗ ಸಂಪಾದನೆ ಮಾಡ್ತೀವಿ. ದೇವರ ಆಶೀರ್ವಾದ ನಮ್ಗೆ 10 ಪಟ್ಟು ವಾಪಸ್ ದೇವ್ರು ಕೊಡ್ತಾನೆ. 10 ಗ್ರಾಮಗಳ ಮೇಲೆ ಅಧಿಕಾರ ಕೊಟ್ಟಾಗ ಇನ್ನು ನಮ್ಮನ್ನ ಇನ್ನು ಹೆಚ್ಚಿನ ಬಾಧ್ಯತೆಯನ್ನು ಕೊಟ್ಟು ಜವಾಬ್ದಾರಿ ಕೊಟ್ಟು ನಡೆಸುವ ಆತನಾಗಿದ್ದಾನೆ. ದೇವರ ನಾಮ ಸ್ತೋತ್ರವಾಗ್ಲಿ. 4ನೇದಾಗಿ ನಾವು ನೋಡುತ್ತೇವೆ, ಒಳ್ಳೆಯವನಿಗೆ ದೇವರ ದಯೆ ದೊರಕುತ್ತದೆ. ಹಲ್ಲೆಲೂಯಾ. ಒಳ್ಳೆಯವನಿಗೆ ದೇವರ ದಯೆ ದೊರಕುತ್ತದೆ. ಈ ಲೋಕದಲ್ಲಿ ನಾವು ನೋಡುವಾಗ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಆದಾಮ ಹವ್ವಳನ್ನು ಸೃಷ್ಟಿ ಮಾಡ್ತಾನೆ. ಅವನ ಮುಖಾಂತರ ಅನೇಕ ಜನಾಂಗಗಳು, ಕೋಟ್ಯಾಂತರ ಜನಾಂಗ ಅವನ ಉತ್ಪತ್ತಿ ಆಗ್ಬಿಡ್ತದೆ. ಆಗಿನ ಕಾಲದಲ್ಲಿ 100 ವರ್ಷ ಜೀವಿಸ್ತಾ ಇರ್ತಾರೆ. ನಾವು 5ನೇ ಅಧ್ಯಾಯ ಪೂರ್ತಿ ನೋಡಿದ್ರೆ, ಆದಿಕಾಂಡ 5ನೇ ಅಧ್ಯಾಯ ನೋಡುವಾಗ ಅಲ್ಲಿ ಅತಿ ಹೆಚ್ಚು ವರ್ಷ ಬದುಕಿದ ಮೆತೂಷೆಲ ಎಂಬವನು 969 ವರ್ಷ ಬದುಕಿದ್ದಾನೆ. ಅಂದ್ರೆ ದೀರ್ಘಾಯುಸು ಬದುಕ್ತಾ ಇದ್ರು. ಪುರುಷರು ಅಷ್ಟು ವರ್ಷ ಬದುಕಿದ್ರೆ ಸ್ತ್ರೀಯರು ಕೂಡ ಅಷ್ಟು ವರ್ಷ ಬದುಕ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಪರಲೋಕದಲ್ಲಿರುವಂತ ದೇವದೂತರು
ಈ ಮನುಷ್ಯರ ಪುತ್ರಿಯರನ್ನು ನೋಡಿ, ಈ ಮನುಷ್ಯರ ಸ್ತ್ರೀಯರ ಅಂದ ಚಂದಗಳು ನೋಡಿ ಅವರು ಮೇಲ್ಲೋಕದಿಂದ ಭೂಲೋಕಕ್ಕೆ ಬಂದು ಈ ಭೂಲೋಕದಲ್ಲಿರುವಂತ ಸ್ತ್ರೀಯರನ್ನ ನೋಡಿ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಅವ್ರ ಮಕ್ಕಳು ಮಾಡ್ಕೊಳ್ತಾ ಇದ್ರಂತೆ. ಆದ್ರಿಂದ ದೇವರು ಒಂದಾನೊಂದು ಸಮಯ ಈ ಭೂಲೋಕದ ಕಡೆಗೆ ನೋಡುವಾಗ, ತನ್ನ ದೃಷ್ಟಿಯನ್ನು ನೋಡುವಾಗ ಭೂಲೋಕ ಎಲ್ಲ ಪಾಪ ತುಂಬಿಟ್ಟಿದೆ. ಭಯ ಭಕ್ತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ, ಭಯ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರಿಂದ ದೇವ್ರೇನ್ ಮಾಡ್ತಾನೆ, ಆತನು 5ನೇ ವಚನದಲ್ಲಿ ನಾವು ನೋಡುವ ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿರೋದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಏನ್ ಮಾಡ್ದ? ಹೃದಯದಲ್ಲಿ ನೊಂದುಕೊಳ್ತಾ ಇದ್ದಾನೆ, ಹೃದಯದಲ್ಲಿ ನೊಂದುಕೊಳ್ತಾ ಇದ್ದಾನೆ ಪ್ರಿಯರೇ. ಆಮೇಲೆ 7ನೇ ವಚನ ಓದೋಣ. ಆದಿಕಾಂಡ 6:7. ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡೋದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಪಕ್ಷಿ ಕ್ರಿಮಿಕೀಟಗಳನ್ನು ಅಳಿಸಿ ಬಿಡುವನು ಅಂದುಕೊಂಡನು. ಅಂದ್ರೆ ದೇವರು ಸೃಷ್ಟಿ ಮಾಡೋ ಸರ್ವವನ್ನ ನಾಶ ಮಾಡಬೇಕು ಅಂತ ದೇವರು ತೀರ್ಮಾನ ಮಾಡ್ಕೊಂಡು ಬಿಡ್ತಾನೆ. ಎಲ್ಲವನ್ನು ನಾಶ ಮಾಡ್ಬೇಕಂತ ದೇವರು ತೀರ್ಮಾನ ಮಾಡ್ಕೊಳ್ಳುವಾಗ ಆ ಸಮಯದಲ್ಲಿ ಮತ್ತೊಂದು ಸಾರಿ ಭೂಲೋಕದ ಕಡೆ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ. ಅಲ್ಲಿ 8ನೇ ವಚನ ನೋಡುತ್ತೇವೆ. ಆದರೆ ನೋಹನಿಗೆ ಯೆಹೋವನ ದಯ ದೊರಕಿತು. ಹಲ್ಲೆಲೂಯಾ. ನಾವು ನೋಡ್ತೇವೆ ಒಳ್ಳೆಯವನಿಗೆ ದೇವರ ದಯ ದೊರಕುತ್ತಂದ್ರೆ ಆ ಕಾಲದಲ್ಲಿ ಇಡೀ ಭೂಪ್ರಪಂಚ ಪಾಪದಲ್ಲಿ ಬಿದ್ದಿರುವಾಗ ದೇವರ ಆ ಒಂದು ಪಶ್ಚಾತ್ತಾಪ, ದೇವರಿಗೆ ನೋವುಂಟಾಗಿ ಇಡೀ ಪ್ರಪಂಚನ ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ಅಲ್ಲಿ ಒಂದು ಕುಟುಂಬ ಇದೆ, ನೋಹನ ಕುಟುಂಬ. ಆತನೇನಾಗಿದ್ದಾನೆ? ನೀತಿವಂತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. 9ನೇ ವಚನ ನೋಡುತ್ತೇವೆ. ನೋಹನ ಚರಿತ್ರೆಯು ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಸಾಕು. ಏನಂತೆ? ದೇವರು ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು, ಪರಿಶುದ್ಧನು, ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಏನಂತೆ? ನೀತಿವಂತನಾಗಿದ್ದನಂತೆ. ಯಾವ ಕಾಲದಲ್ಲಿ? ಆ ನೋಹನ ಜೀವಿಸುವ ಕಾಲದಲ್ಲಿ ತನ್ನ ಕಾಲದವರಲ್ಲಿ, ಅಂದ್ರೆ ಆ ಕಾಲಮತಿ ಪರಿಮಿತಿಯಲ್ಲಿ ಇಡೀ ಭೂಪ್ರಪಂಚ ಪರಲೋಕದಿಂದ ದೇವದೂತರು ಬಂದು ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ. ಇಡೀ ಲೋಕವೆಲ್ಲ ಪಾಪದಲ್ಲಿ ತುಂಬಿ ಹೋಗಿದೆ. ಆದರೆ ನೋಹನ ಕುಟುಂಬ ಮಾತ್ರ ನೀತಿವಂತರಾಗಿದೆ. ನೋಹನು ನೀತಿವಂತನಾಗಿದ್ದಾನೆ. ನೋಹನ್ ನೀತಿವಂತನಾಗಿರೋದ್ರಿಂದ ದೇವರ ದಯೆ ನೋಹನಿಗೆ ದೊರಕಿತು. ಆಮೇಲೆ ದೇವರು ಒಂದು ಪ್ರಣಾಳಿಕೆ ಮಾಡ್ತಾನೆ, ಭೂಮಿ ಎಲ್ಲ ನಾಶ ಮಾಡ್ಬೇಕಂತ ನೋಹನಿಗಾಗಿ ಒಂದು ಮನೆ ಕಟ್ಟಿಸ್ತಾನೆ. ಅದು ನಾವೇ. ಆ ನಾವೆಯಲ್ಲಿ ಒಂದು ಮನೆ ಕಟ್ಟಿ ಅವನು ಬದುಕೋದಕ್ಕಾಗಿ, ಅವನಿಗೆ ಹೊಸ ಒಂದು ಸೃಷ್ಟಿಯನ್ನು ಸೃಷ್ಟಿ ಮಾಡೋದಕ್ಕಾಗಿ ಎಲ್ಲ ಒಂದೊಂದು ಜೋಡಿ ಮಾತ್ರ ಅವನ ನಾವೆಯಲ್ಲಿ ಬರಮಾಡಿಸ್ಕೊಂಡು ನೋಹನ ಮಕ್ಕಳನ್ನ, ಆತನ ಹೆಂಡತಿಯನ್ನ, ಸೊಸೆಯರನ್ನ 8 ಜನ ಮಾತ್ರ ಅವರು ಏನ್ ಮಾಡ್ತಾರೆ? ನಾವೆಯಲ್ಲಿ ಸೇರಿಸ್ತಾರೆ ನೋಡ್ರಿ. 7ನೇ ಅಧ್ಯಾಯ 1ನೇ ವಚನ, ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಆಗ ಯೆಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನ ಆಗಿ ನಡೆಯುವುದನ್ನು ನೋಡಿದ್ದೇನೆ. ನೋಡ್ರಿ, ಈಗಿನವರಲ್ಲಿ ಅಂದ್ರೆ ಆ ಕಾಲದಲ್ಲೇ ಕೋಟ್ಯಾಂತರ ಜನ ಇದ್ದಾರೆ. ದೇವರು ಸೃಷ್ಟಿ ಮಾಡಿದ್ದು ಆದಾಮನ ಮುಖಾಂತರ ಅವಳನ್ನು ಸೃಷ್ಟಿ ಮಾಡ್ತಾನೆ. ಅವ್ರಿಗೆ ಮಕ್ಕಳಾಗ್ತಾರೆ, ಅವ್ರ ಮಕ್ಕಳಾಗ್ತಾರೆ. 5ನೇ ಅಧ್ಯಾಯದಲ್ಲಿ ನೋಡುವಾಗ 400 ವರ್ಷ, 500 ವರ್ಷ, 600 ವರ್ಷ, 700 ವರ್ಷ, 800 ವರ್ಷ, 850 ವರ್ಷ, 969 ವರ್ಷ ತನಕ ಬದುಕುವಂತ ದೀರ್ಘಾಯುಸ್ ಕೊಟ್ಟಿದ್ದಾನೆ. ದೀರ್ಘಾಯುಸ್ ಕೊಟ್ಟುವಾಗ ಒಬ್ಬೊಬ್ರು ಎಷ್ಟೆಷ್ಟೋ ಮಕ್ಕಳನ್ನ ಎತ್ತಿದ್ದಾರೆ. ಆ ಮಕ್ಕಳು ಪ್ರಪಂಚ ಎಲ್ಲ ತುಂಬುವಷ್ಟು ಮಕ್ಕಳು ಸಂತಾನ ಆಗಿದೆ. ಆ ಹೆಣ್ಣು ಮಕ್ಕಳ ಅಂದ ನೋಡಿ ದೇವದೂತರು ಬಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ದೇವರು ನೋಡಿ ಏನ್ ಹೇಳ್ತಾ ಇದ್ದಾನೆ?
ಈ ಭೂಮಿನ ಅಳಿಸ್ಬಿಡ್ತೀನಿ, ಎಲ್ಲ ಪ್ರಾಣಿ ಪಕ್ಷಿಗಳು ಅಳಿಸ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿ, ಎಲ್ಲ ಅಳಿಸೋದಕ್ಕೆ ದೇವರು ತೀರ್ಮಾನ ಮಾಡಿದ್ಮೇಲೆ ಅದು ಮುಗೀತು. ಆದರೆ ಆ ಸಮಯದಲ್ಲಿ ಒಬ್ಬೇ ಒಬ್ಬನಿದ್ದಾನೆ ನೀತಿವಂತನು, ಒಳ್ಳೆಯವನು. ಯಾರಂದ್ರೆ ನೋಹನು. ಆ ನೋಹನ ನಿಮಿತ್ತ ಏನ್ ಮಾಡ್ತಾನೆ, ಅವನು ಉಳಿಸೋದಕ್ಕಾಗಿ ಅವನಿಗೊಂದು ನಾವೆ ಎಂಬ ಮನೆಯನ್ನು ಕಟ್ಟಿ ಅವನೇನ್ ಮಾಡ್ತಾನೆ, ಆ ನಾವೆ ಒಳಗಡೆಗೆ ಹಾಕ್ಬಿಡ್ತಾನೆ. ಆ ನಾವೆ ಒಳಗಡೆಗೆ ಹಾಕಿ ಅವನ ಹೆಂಡತಿಯನ್ನ, ಮಕ್ಕಳನ್ನ, ಸೊಸೆಯನ್ನ ಎಲ್ಲರನ್ನು ಸೇರಿಸಿ ಅಲ್ಲಿ ಮಳೆ, ಭಯಂಕರವಾದ ಮಳೆ ಸುರಿಸಿ ಏನಾಗುತ್ತೆ, ಆ 1 ವರ್ಷ ಚಿಲ್ಲರೆ ದಿನಗಳು ಆ ಮಳೆ ಏನು 150 ದಿವಸ ಏರ್ತದೆ, 150 ದಿವಸ ಇಳಿತದೆ. ಒಂದು ಬೆಟ್ಟ ಕಾಣಲ್ಲ, ಒಂದು ಗಿಡ ಕಾಣಲ್ಲ, ಎಲ್ಲ ನೀರೇ ಇರ್ತದೆ. ಆ ನೀರಿಂದ ಏನಾಗ್ತದೆ, ಆಕಾಶದಿಂದ ಮೇಲೆ ತೂಬುಗಳು ತೆರಿತಾನೆ, ಭೂಮಿಯಿಂದ ತೂಬುಗಳು ತೆರಿತಾನೆ, ಮೇಲಿಂದನೂ ನೀರು ಬರ್ತಾ ಇದೆ, ಮಳೆ ಬೀಳ್ತಾ ಇದೆ, ಕೆಳಗಿನಿಂದ ನೀರು ಉಕ್ತಾ ಇರ್ತದೆ. ಇಡೀ ಭೂ ಪ್ರಪಂಚ ಎಲ್ಲ ತುಂಬೋಗ್ಬಿಡ್ತದೆ. ತುಂಬೋಗಿ ಒಬ್ಬ ಪ್ರಾಣಿ, ಒಂದು ಕ್ರಿಮಿಕೀಟ ಕೂಡ ಉಳಿಯೋದಕ್ಕಾಗೋದಿಲ್ಲ, ಎಲ್ಲ ಸತ್ತೋಗ್ಬಿಡ್ತಾರೆ. ಆಮೇಲೆ ಹೆಚ್ಚು ಕಡಿಮೆ ಒಂದು ವರ್ಷ 2 ತಿಂಗಳು 27 ದಿವಸ ಅವ್ರು ನಾವೆಯಲ್ಲಿರ್ತಾರೆ ಅಂತ ನಾವು ನೋಡ್ತೀವಿ. ಆಮೇಲೆ ಹೊರಗಡೆ ಬಂದಾಗ ಅವ್ರ ಮುಖಾಂತರ ಏನಾಗುತ್ತೆ, ಹೊಸ ಸೃಷ್ಟಿ ಆಗ್ತದೆ. ನೋಹನಿಂದ ಈ ಲೋಕಕ್ಕೆ ಹೊಸ ಆಶೀರ್ವಾದ ಬರ್ತದೆ. ಅಂದ್ರೆ ಹಳೆ ಜೀವಿತ ಎಲ್ಲ ಹೋಗ್ಬಿಡ್ತದೆ. ಹಳೆ ಸಂತಾನ ಏನಿತ್ತೋ ದೇವರೇ ಎಲ್ಲರೂ ನಾಶ ಮಾಡ್ಬಿಡ್ತಾನೆ. ಯಾಕೆ? ದೇವ್ರಿಗೆ ವಿರುದ್ಧವಾಗಿ ಜೀವಿಸುವಾಗ ನೀನಾಗ್ಲಿ ನಾನಾಗ್ಲಿ ಈ ಲೋಕದಲ್ಲಿ ಯಾರೇ ಆಗ್ಲಿ ದೇವ್ರಿಗೆ ವಿರುದ್ಧವಾಗಿ ಜೀವಿಸಿದರೆ ನಮಗೆ 2 ರೀತಿಯ ಮರಣ ಇರ್ತದೆ. ಒಂದು ಶಾರೀರಿಕವಾದ ಮರಣ ಇರುತ್ತದೆ, ಒಂದು ಆತ್ಮಿಕವಾದ ಮರಣ ಇರ್ತದೆ. ಆತ್ಮಿಕ ಮರಣ ಬಂದಾಗ ನಿತ್ಯ ನರಕಕ್ಕೆ ಹೋಗ್ಬಿಡ್ತೀವಿ. ಅವಾಗ ಅಲ್ಲಿ ಜೀವಿಸ್ತಾ ಇರ್ತೀವಿ, ಆದ್ರೆ ಬದುಕಿರ್ತೀವಿ, ಶಿಕ್ಷೆ ಅನುಭವಿಸ್ತಾ ಇರ್ತೀವಿ ನರಕದಲ್ಲಿ. ಆದ್ರೆ ದೇವರ ಮಕ್ಕಳಾಗಿ, ದೇವರಿಗೆ ನೀತಿವಂತರಾಗಿ ಒಳ್ಳೆತನ ನಾವು ಜೀವಿಸಿದ್ರೆ ಶಾರೀರಿಕ ಮರಣ ಮಾತ್ರ ಇರುತ್ತೆ, ಆತ್ಮಿಕ ಮರಣ ನಮ್ಗಿರೋದಿಲ್ಲ. ಯಾಕಂದ್ರೆ ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಯುಗಾಂತರ ಪರಲೋಕದಲ್ಲಿ ವಾಸಿಸುವವರಾಗಿರ್ತೀವಿ. ಆದ್ರಿಂದ ಪ್ರಿಯರೇ, ನೋಡು, ನೋಹನ ಒಂದು ಅವನು ಒಳ್ಳೆತನದಿಂದ ಲೋಕಕ್ಕೆ ಆಶೀರ್ವಾದ ಬಂತು. ಕಾರಣ ಅವನು ಒಳ್ಳೆಯವನು. ಎರಡನೇದಾಗಿ ನೋಡುವಾಗ ನೋಹನಿಂದ ಹೊಸ ಸಂತಾನ, ಹೊಸ ಸೃಷ್ಟಿ. ಯಾಕೆ ಹೊಸ ಸೃಷ್ಟಿ? ಎಲ್ಲ ನಾಶವಾಗಿ ಹೋಗ್ಬಿಡ್ತಾರೆ. ನೋಹನಿಗೆ 3 ಮಕ್ಕಳು 3 ಸೊಸೆ ಇರ್ತಾರೆ. ಅವ್ರ ಮುಖಾಂತರ ಶೇಮ್, ಹಾಮ್, ಯೆಫೆತ್ ಎಂಬುದಾಗಿ ಅವ್ರ ಮುಖಾಂತರ ಹೊಸ ಸೃಷ್ಟಿ ಪ್ರಾರಂಭ ಆಗ್ತದೆ. ಅವ್ರ ಮುಖಾಂತರ ಅಬ್ರಾಮ್, ಇಸಾಕ್, ಯಾಕೋಬನಿಗೆ 12 ಸಂತಾನ. ಹಾಗೆ ಇಡೀ ಪ್ರಪಂಚ ಇವಾಗ ಇಷ್ಟು ವಿಸ್ತರಿಸಲ್ಪಟ್ಟಿದೆ. ಆದ್ರೆ ಪ್ರೇರೆ, ನೋಹನು ಒಬ್ಬನು ನೀತಿವಂತನಾಗಿದ್ದರಿಂದ ಅವನಿಗೆ ದೇವರ ದಯೆ ದೊರಕಿತು. ಅವನು ಮತ್ತೆ ಹಳೆ ಪ್ರಪಂಚ ಹೋಗಿ ಮತ್ತು ಹೊಸ ಪ್ರಪಂಚವನ್ನು ಸ್ಥಾಪಿಸ್ತಾನೆ. ಅವನ ಮುಖಾಂತರ ಅನೇಕ ಜನಾಂಗಗಳು ಉತ್ಪತ್ತಿ ಆಗ್ತದೆ, ರಾಜರು ಉತ್ಪತ್ತಿ ಆಗ್ತಾರೆ, ಅರಸರು ಉತ್ಪತ್ತಿ ಆಗ್ತಾರೆ, ಜ್ಞಾನಿಗಳು ಉತ್ಪತ್ತಿ ಆಗ್ತಾರೆ. ಈ ಪ್ರಪಂಚ ಹೊಸದಾಗಿ ಜೀವಿಸಲಿಕ್ಕೆ ಸಹಾಯ. ಕಾರಣ ನೋಹನು ನೀತಿವಂತನಾಗಿದ್ದನು. ಅದರ ಪ್ರೇರೆ, ನೀನೇನಾಗಿದ್ಯಾ? ನೀನು ಕ್ವಶನ್ ಹಾಕು, ನಾನು ಕ್ವಶನ್ ಆಗ್ತದೆ. ನಾನೇನಾಗಿದ್ದೀನಿ? ಯಾವ ಗುಣಲಕ್ಷಣ ನನ್ನ ಹತ್ರ ಇದೆ? ಆ ಒಂದು 10 ಮಹರಿಗಳಲ್ಲಿ ಕೊಟ್ಟಂತ ಒಂದು ಮಹರಿಯನ್ನು ಅವನು ಕಷ್ಟಪಟ್ಟು ಶ್ರಮೆ ಪಟ್ಟು ಸಂಪಾದನೆ ಮಾಡಿದ್ರಿಂದ ಅವನಿಗೆ ಅಧಿಕಾರ ಕೊಡಲ್ಪಡ್ತು. ಹಾಗೆ ದೇವರು ಕೊಟ್ಟಂತ ತಲಾಂತಗಳು ನೀನು ಉಪಯೋಗಿಸಿ ದೇವರು ಇಷ್ಟಾನುಸಾರವಾಗಿ ನೀನು ಜೀವಿಸ್ತಾ ಇದೆಯಾ? ಯೇಸು ಕ್ರಿಸ್ತನ ತಂದೆ ಚಿತ್ತ ನೆರವೇರಿಸೋಕೆ ಈ ಭೂಮಿಗೆ ಬಂದ. ನಿನ್ನನ್ನು ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದಾನೆ. ತಂದೆ ಚಿತ್ತ ನೆರವೇರಿಸು. ತಂದೆ ಚಿತ್ತ ನೀನು ಯಾಕೆ ನೆರವೇರಿಸಬೇಕು? ನೀನು 6 ದಿವಸ ನಿನ್ ಕೆಲಸ ಮಾಡಬೇಕು, 7ನೇ ದಿವಸ ನಿನ್ನ ದೇವರನ್ನ ಆರಾಧನೆ ಮಾಡಬೇಕು. ದೇವರನ್ನ ಆರಾಧನೆ ಮಾಡೋದು ಅಲ್ಲದೆ ದೇವರ ಆಜ್ಞೆಗಳನ್ನು ನಿನ್ನ ಜೀವಿತದಲ್ಲಿ ಕೈಕೊಂಡು ನಡಬೇಕು. ದೇವರ ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ 2 ರೀತಿ. ಒಂದು, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಜ್ಞಾನದಿಂದ ನಿನ್ನ ದೇವರನ್ನು ಆರಾಧಿಸುವುದು. 2ನೇ ಆಜ್ಞೆ, ನಿನ್ನಂತೆಯೇ ನಿನ್ನ ನೆರೆಯವರು ಪ್ರೀತಿಸುವುದು. ನೀನು ಎಷ್ಟು ಮಾತ್ರ ದೇವರ ಜ್ಞಾನ ಆ ಆಜ್ಞೆಯನ್ನು ನೆರವೇರಿಸ್ತಾ ಇದ್ದೀಯ ಆಲೋಚಿಸು. ನೀನು ಪರಲೋಕದಲ್ಲಿ ನಿತ್ಯ ಜೀವಿತ ಹೊಂದಬೇಕಾದ್ರೆ ದೇವರ ಚಿತ್ತ, ದೇವರ ಕೆಲಸ ನೀನು ಮಾಡಬೇಕು, ದೇವರ ಮಾತನ್ನು ಕೇಳಬೇಕು, ದೇವರ ಆಜ್ಞೆಯಂತೆ ನೀನು ನಡಿಬೇಕು. ನೀನು 6 ದಿವಸ
ನಿನ್ನ ಮನೆಯಲ್ಲಿ ನಿನ್ನ ಕೆಲಸಗಳು ಮಾಡ್ಕೋ, ನಿನ್ನ ವ್ಯಕ್ತಿವಾದ ಕೆಲಸಗಳು ಮಾಡು. ಅದು ಭಾನುವಾರ ಒಂದು ದಿವಸ ಇಡೀ ದಿನ ಎಲ್ಲ ನಿನ್ನ ದೇವರ ಸನ್ನಿಧಿ ಬರೋ ಅವಶ್ಯಕತೆ ಇಲ್ಲ. ಒಂದು 2 ಗಂಟೆಗಳ ಕಾಲ, ಇಲ್ಲ ಒಂದು 3 ಗಂಟೆಗಳ ಕಾಲ, ಒಂದು ಅರ್ಧ ದಿವಸ ದೇವರಿಗಾಗಿ ನೀನು ಮುಡುಪಾಗಿಟ್ಟು ದೇವರ ಸನ್ನಿಧಿ ಬಂದು ದೇವರನ್ನು ಆರಾಧಿಸಿ ಹೋಗುವಾಗ ದೇವರ ಪ್ರಸನ್ನತೆ ನಿನ್ನ ಮೇಲೆ ಬರ್ತದೆ. ದೇವರ ವಾಕ್ಯದಿಂದ ನಿನ್ನ ಎಚ್ಚರಿಸ್ತಾನೆ, ನಿನ್ನ ಆಶೀರ್ವದಿಸ್ತಾನೆ ಮತ್ತು ನಿನ್ನ ಮುಂದಿನ ಜೀವಿತಕ್ಕೆ ಅದು ಒಂದು ಮುನ್ನಡೆಯಾಗಿರ್ತದೆ. ಮತ್ತು ನಿನ್ನ ನೆರೆಯವರನ್ನು ನಿನ್ನನ್ನು ಪ್ರೀತಿಸು. ದೇವರ ಆಜ್ಞೆ ಪ್ರಕಾರ ನಾವು ನಮ್ಮ ನೆರೆಯವರನ್ನ, ನಮ್ಮ ಕುಟುಂಬದವರನ್ನ ನಾವೇನ್ ಮಾಡ್ಬೇಕು? ಪ್ರೀತಿ ಮಾಡಬೇಕಾಗಿದೆ. ನಮ್ಮ ಕುಟುಂಬದವರನ್ನ ನಾವು ಪ್ರೀತಿ ಮಾಡಬೇಕಾಗಿದೆ. ಎಷ್ಟೋ ಕುಟುಂಬಗಳಲ್ಲಿ ಒಬ್ಬೊಬ್ಬಂಟಿಗರಾಗಿ ಒಬ್ಬನೇ ದೇವ್ರು ನಂಬಿರ್ತಾರೆ, ಒಬ್ಬ ಸ್ತ್ರೀಯನ್ನೇ ದೇವ್ರು ನಂಬಿರ್ತಾರೆ. ಆ ಮನೆಯಲ್ಲಿ ಇನ್ನೂ 5-6 ಜನ ಇರ್ತಾರೆ, ಇನ್ನೂ ಹೆಚ್ಚಿನ ಜನ ಇರ್ತಾರೆ. ಆ ಉಕ್ತಿ ಮಾತ್ರ ಸಭೆಗೆ ಬರ್ತಾ ಇರ್ತದೆ. ನೀನು ಮಾತ್ರ ಪರಲೋಕಕ್ಕೆ ಹೋದ್ರೆ ಸಾಕ? ನಿನ್ನ ಕುಟುಂಬದವ್ರು ಬರೋದ್ ಬೇಡ, ನಿನ್ನ ಯಜಮಾನ್ ಬರೋದ್ ಬೇಡವಾ, ನಿನ್ನ ಹೆಂಡತಿ ಬರೋದ್ ಬೇಡವಾ, ನಿನ್ನ ಮಕ್ಕಳು ಬರೋದ್ ಬೇಡವಾ? ನೀನು ಮಾತ್ರ ರಕ್ಷಣೆ ಹೊಂದ್ಬಿಟ್ಟು ನೀನು ಮಾತ್ರ ಪರಲೋಕಕ್ಕೆ ಹೋಗ್ಬಿಟ್ರೆ ನಿನ್ನ ಹೆಂಡತಿ ಮಕ್ಕಳು, ನಿನ್ನ ತಂದೆ ತಾಯಿಗಳು, ನಿನ್ನ ನೆರೆಯವರು, ನಿನ್ನ ರಕ್ತ ಸಂಬಂಧಿಗಳು, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ, ಮಾವ ಅತ್ತಿಗೆ, ಇಂಥ ಬಂಧು ಮಿತ್ರರು, ನಿನ್ನ ಅಕ್ಕಪಕ್ಕದವರು, ನಿನ್ನ ಗ್ರಾಮದವರು, ನಿನ್ನ ಸ್ನೇಹಿತರು, ನಿನ್ನ ಬಂಧುಗಳು ಅವ್ರು ಬರೋದ್ ಬೇಡವಾ? ಅವ್ರಿಗೆ ನೀನು ಮಾದರಿ ಆಗಿರ್ಬೇಕು. ನಿನ್ನ ಜೀವಿತವೇ ಸಾಕ್ಷಿಯಾಗಿ ಅವ್ರು ತೋರಿಸ್ಕೊಟ್ಟು ಅವ್ರನ್ನ ಯೇಸು ಕ್ರಿಸ್ತನ ಕಡೆಗೆ ನಡೆಸಬೇಕು. ಆ ಯೇಸು ಕ್ರಿಸ್ತನಿಗೆ ಕಡೆಗೆ ನಡೆಸುವಾಗ, ಸಭೆಗೆ ನಡೆಸುವಾಗ, ಅವರ ಸಭೆಯಲ್ಲಿ ಬಂದು ದೇವರ ಮಾತುಗಳು ಕೇಳ್ತಾ, ದೇವರ ಆಜ್ಞೆ ಕೇಳ್ತಾ, ದಿನೇ ದಿನೇ ಅವ್ರ ಮಾರ್ಪಾಟು ಒಂದು ಅವರು ಕೂಡ ಸಾಕ್ಷಿ ಜೀವಿತವನ್ನು ಆ ಕುಟುಂಬದಲ್ಲಿ ಅವರವರ ಕುಟುಂಬಗಳಲ್ಲಿ ಪ್ರಕಟಿಸುತ್ತಾ, ಅವರ ಸ್ನೇಹಿತರೊಟ್ಟಿಗೆ ಪ್ರಕಟಿಸುತ್ತಾ ಅನೇಕರ ದೇವರ ಕಡೆಗೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ನಿನ್ನ ಕುಟುಂಬದಲ್ಲಿ ಇನ್ನು ಎಷ್ಟೋ ಜನರು, ನಿನ್ನ ರಕ್ತ ಸಂಬಂಧದಲ್ಲಿ ಎಷ್ಟೋ ಜನರು ಇದ್ದೇ ಬಿದ್ದಿದ್ದಾರೆ. ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ದೇವರ ಆಜ್ಞೆ ನಿನ್ನಂತೆ ನಿನ್ನ ನೆರೆಯವರು ಪ್ರೀತಿಸು ಅಂತಂದ್ರೆ, ನಿನ್ನ ನೆರೆಯವರು ಪ್ರೀತಿಸ ಅಂದ್ರೆ ಪ್ರಾರ್ಥನೆ ಮುಖಾಂತರ ಅವ್ರಿಗೋಸ್ಕರ ಹಗಲು ಇರುಳು ಏನೋ ದಾನಿಯೇಲನ ದಿನಕ್ಕೆ 3 ಆವರ್ತಿ ದಾವೀದನಾಗೆ ಅವನು ಮಂಚದ ಮೇಲೆ ಇದ್ದು ಪ್ರಾರ್ಥನೆ ಧ್ಯಾನ ಮಾಡ್ತಾ ಇದ್ನಂತೆ. ದಿನಕ್ಕೆ 7 ಆವರ್ತಿ ದೇವ್ರು ಕೊಂಡಾಡ್ತಾ ಇದ್ದಾನಂತೆ. ಯಾವಾಗ ಸಮಯ ಸಿಗ್ತಾ ಅವೆಲ್ಲ ಸಮಯ ದಾವೀದನ ಏನ್ ಮಾಡ್ತಾ ಇದ್ದ? ದೇವರಿಗೆ ಆರಾಧನೆ ಮಾಡ್ತಾ ಇದ್ದ, ಪ್ರಾರ್ಥಿಸ್ತಾ ಇದ್ದ. ಆದ್ರಿಂದ ದೇವರು ದಾವೀದನನ್ನು ಆಶೀರ್ವಾದ ಮಾಡ್ದ. ಅವನ ವಂಶದ ಮುಖಾಂತರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಂತೆ ಸಹಾಯ ಮಾಡ್ದ. ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ನಿನ್ನ ಅಕ್ಕ ತಂಗಿರು, ನಿನ್ನ ಅಣ್ಣ ತಮ್ಮದ ರಕ್ಷಣೆ ಹೊಂದೋದು ಬೇಡವಾ? ನಿನ್ನ ತಂದೆ ತಾಯಿ ರಕ್ಷಣೆ ಹೊಂದೋದು ಬೇಡವಾ? ನಿನ್ನ ಮಕ್ಕಳ ರಕ್ಷಣೆ ಹೊಂದೋದು ಬೇಡವಾ? ನೀನೇನ್ ಮಾಡ್ಬೇಕು? ದೇವರ ಆಜ್ಞೆ ಏನ್ ಮಾಡ್ಬೇಕು? ಪಾಲಿಸಬೇಕು. ನಿನ್ನಂತೆ ನಿನ್ನ ಪ್ರೀತಿಸು ಅಂದರೆ ಯಾವ ರೀತಿ ಪ್ರೀತಿಸಬೇಕು? ಅವ್ರನ್ನ ಪ್ರಾರ್ಥನೆ ಮಾಡುತ್ತಾ, ನಿನ್ನ ಸಾಕ್ಷಿ ಜೀವಿತವನ್ನು ಪ್ರಾರ್ಥಿಸುತ್ತಾ, ನಿನ್ನಲ್ಲಿರುವಂತ ಒಳ್ಳೆತನ ಅವ್ರಿಗೆ ತೋರಿಸುತ್ತಾ ಅವ್ರೇನ್ ಮಾಡ್ಬೇಕು? ದೇವರ ಕಡೆಗೆ ಬರುವ ಹಾಗೆ ನೀನು ಸಹಾಯ ಮಾಡ್ಬೇಕು. ಆ ಕಾಲದಲ್ಲಿ ಏನೋ ನೋಹನು ತನ್ನ ಕಾಲದವರಲ್ಲಿ ಏನಾಗಿದ್ದನು? ನೀತಿವಂತನಾಗಿದ್ದನು. ದೇವರ ಪರಲೋಕದಿಂದ ಭೂಲೋಕದ ಕಡೆಗೆ ನೋಡುವಾಗ ಎಲ್ಲರೂ ನಾಶ ಮಾಡ್ಬೇಕು ಅನಿಸ್ತು. ಆದ್ರೆ ನೋಹೊಬ್ಬನು ನೀತಿವಂತನಾಗಿದ್ದಾನೆ. ಅದರಿಂದ ಏನ್ ಮಾಡ್ದ? ನೋಹನಿಗೊಂದು ಪ್ರತ್ಯೇಕ ಮನೆ ಕಟ್ಟಿದ. ನಾವೇನು ಕಟ್ಟಿಸ್ದ? ನಾವೇ ಕಟ್ಟವಾಗ 100 ವರ್ಷ ತನ್ನ ಸುತ್ತಲೂ ಇರುವಂತವ್ರಿಗೆ ಆತನ ಸುವಾರ್ತೆ ಸಾರ್ದ. ದೇವ್ರ ಹೇಳಿದ್ದಾನೆ, ದೇವ್ರ ಮಾತು ತಪ್ಪೋದಿಲ್ಲ, ಆ ದೇವ್ರ ಮಾತು ನೆರವೇರ್ತದೆ. ದೇವ್ರ ಕಡೆಗೆ ತಿರ್ಕೊಳ್ರಿ ಅಂತ ಎಷ್ಟು ಹೇಳಿದ್ರು 100 ವರ್ಷ ಸುವಾರ್ತೆ ಸಾರಿದ್ರು ಒಬ್ರು ತಿರುಗಲಿಲ್ಲ. ಆದ್ರಿಂದ ಏನ್ ಮಾಡ್ದ? ನೋಹನ ಒಂದು ವೇಳೆ ಮನುಷ್ಯನು ಅವರ ಕೂಗುಲು ಕೇಳಿ, ಅವರ ಅರ್ಚಾಟಗಳು ಕೇಳಿ ಬಾಕಲು ತೆಗೆದುಬಿಟ್ಟಾನಂತೇಳಿ ಅವನು ಒಳಕಾಕಿ ದೇವರೇ ಆಚೆಯಿಂದ ಬಾಕಲ್ ಹಾಕದ, ಚಿಲಕ ಹಾಕದ, ಬೀಗ ಹಾಕ್ಬಿಟ್ಟ, ಯಾರು ಒಳಕ್ ಹೋಗಂಗಿಲ್ಲ ಅಂತೇಳಿ. ದೇವರು ಎಷ್ಟು ಕರುಣಾಮಯೋ ಅಷ್ಟೇ ಕಠಿಣವಾಗಿ ಶಿಕ್ಷಿಸುವನಾಗಿದ್ದಾನೆ. ಆದ್ರ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರು ಆರಿಸಿಕೊಂಡಂತ ಮಕ್ಕಳೇ, ಏನಾಗಿದೆ? ಶಿಸ್ತನಿಗೆ ಬರುವ ಆಶೀರ್ವಾದಗಳೇನಂದ್ರೆ, ಒಳ್ಳೆಯವನಿಗೆ ಬರುವಂತ ಆಶೀರ್ವಾದಗಳಂದ್ರೆ, ಮೊದಲನೇದಾಗಿ ದೇವ್ರು ಏನ್ ಕೆಲಸ ಕೊಡ್ತಾನೆ ಆ ಕೆಲಸ ಯಥಾರ್ಥವಾಗಿ ಮಾಡ್ಬೇಕು. ದೇವರ ಆಜ್ಞೆಗಳು ನೆರವೇರಿಸಬೇಕು. ಒಳ್ಳೆತನದಲ್ಲಿ ನಾವು ಜೀವಿಸಬೇಕು. ಒಳ್ಳೆತನದಿಂದ ಕೆಟ್ಟತನ ಸೋಲಿಸಬೇಕಂತ ರೋಮ ಪತ್ರಿಕೆಯಲ್ಲಿ ಬರೆದಿದೆ. ನಿನ್ನ ಒಳ್ಳೆತನಗಳಿಂದ ಕೆಟ್ಟತನವನ್ನು ಸೋಲಿಸುವುದಾಗಿ. ಆದ್ರಿಂದ ನಾವೇನ್ ಮಾಡ್ಬೇಕು? ಈ ನೋಹನ ರೀತಿಯಲ್ಲಿ ತನ್ನ ಕಾಲದವರಲ್ಲಿ ಒಳ್ಳೆಯವನಾಗಿದ್ದನು, ತನ್ನ ಮಕ್ಕಳನ್ನ, ತನ್ನ ಕುಟುಂಬ ರಕ್ಷಣೆ ಮಾಡಿಕೊಂಡನು. ಅದೇ ರೀತಿಯಲ್ಲಿ ನಿನ್ನ ಕಾಲದಲ್ಲಿ
ಈಗಿನ ಕಾಲದಲ್ಲಿ ನೀನು ಒಳ್ಳೆಯವನಾಗಿ ನಿನ್ನ ಕುಟುಂಬವನ್ನ, ನಿನ್ನ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನೀನು ರಕ್ಷಿಸಬೇಕು. ನಿನ್ನ ಸಾಕ್ಷಿ ಮುಖಾಂತರ, ನಿನ್ನ ಪ್ರಾರ್ಥನೆ ಮುಖಾಂತರ, ನಿನ್ನ ಒಂದು ದೇವರ ಹತ್ರ ಬಂದು ದೇವರಲ್ಲಿ ಪ್ರಲಾಪಿಸುವಾಗ ದೇವರು ಇವತ್ತಲ್ಲ ನಾಳೆ ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಕುಟುಂಬ ಚೇಂಜ್ ಆಗ್ಲಿಕ್ಕೆ ಅವಕಾಶ ಇದೆ, ನಿನ್ನ ಗ್ರಾಮ ಚೇಂಜ್ ಆಗ್ಲಿಕ್ಕೆ ಅವಕಾಶ ಇದೆ, ನಿನ್ನ ರಾಜ್ಯ ಬದಲಾಗೋದಕ್ಕೆ ಅವಕಾಶ ಇದೆ, ನಿನ್ನ ದೇಶ ಬದಲಾಗೋದಕ್ಕೆ ಅವಕಾಶ ಇದೆ. ಒಬ್ಬನ ಪ್ರಾರ್ಥನೆ, ನೀತಿವಂತನ ಅತ್ತಾಶಕ್ತಿಗಳ ಪ್ರಾರ್ಥನೆ ಬಹು ಬಲವಾಗಿದೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ರಿಂದ ನಾವು ಅತ್ಯಾಕ್ಷತೆಯಿಂದ ಪ್ರಾರ್ಥನೆ ಮಾಡುವಾಗ ಏನು ನೀತಿವಂತ ಮೊದಲನೇದು ಒಳ್ಳೆಯವನು ಯಾರಂದ್ರೆ ದೇವರೊಬ್ಬನೇ ಒಳ್ಳೆಯವನು. ಮತ್ತು ಒಳ್ಳೆಯ ದೇವರ ಆಜ್ಞೆ ನೆರವೇರಿಸುವನು ಒಳ್ಳೆಯವನು. ಒಳ್ಳೆಯವನು ಯಾರಂದ್ರೆ ದೇವರ ಆಜ್ಞೆಯನ್ನು ನೆರವೇರಿಸುವನು ಒಳ್ಳೆಯವನು. ಒಳ್ಳೆಯವನಿಗೆ ಏನು ಸಿಗುತ್ತೆ? ಒಂದು ಅಧಿಕಾರ ಸಿಗುತ್ತೆ, ಒಂದು ಸ್ಥಾನಮಾನ ಸಿಗುತ್ತೆ. ಒಳ್ಳೆಯವನಿಗೆ ಏನು ಸಿಗುತ್ತೆ? ದೇವರ ದಯೆ ಸಿಗುತ್ತೆ, ದೇವರ ಒಂದು ಪ್ರೀತಿ ಸಿಗುತ್ತೆ, ದೇವರ ಒಂದು ರಕ್ಷಣೆ ಸಿಗುತ್ತೆ. ಆ ದಯೆ ಅವನ ಕುಟುಂಬ ರಕ್ಷಿಸಿತು. ಆದ್ರಿಂದ ನೋಹನ ಸಾಕ್ಷಿ ಜೀವಿತದಲ್ಲಿ ನಾವು ನೋಡುವಾಗ ಹೊಸ ಸೃಷ್ಟಿ, ಹೊಸ ಸಂತಾನ, ಹೊಸ ಆಶೀರ್ವಾದಗಳು ಬಂತು. ನಿನ್ನಿಂದ ಏನಾಗಿದೆ? ಒಂದು ವೇಳೆ ಇನ್ನೂ ಹಾಗೆ ಇದೆಯಾ? ಒಂದು ವೇಳೆ ನೀನು ಇನ್ನೂ ಹಾಗೆ ಇದೆಯಾ? ಇವತ್ತು ನೀನು ದೇವರ ಹತ್ರ ಮೊಣಕಾಲೂರು, ದೇವರು ನಿನ್ ಮುಂದೆ ನಿಂತ್ಕೊಂಡಿದ್ದಾನಂತೆ. ನೀನು ಕಣ್ಣು ಮುಚ್ಚು, ನೀನು ಶಾರೀರಿಕವಾದ ಕಣ್ಣು ಮುಚ್ಚಿ ನೀನು ಮೊಣಕಾಲೂರಿ ನೀನು ಪ್ರಾರ್ಥಿಸು. ದೇವರೇ ನಾನು ಪಾಪಿ, ನಾನು ಬದಲಾಯಿಸು. ಏಸಯ್ಯ ನಾನು ಪಾಪಿ, ನನ್ನನ್ನು ಬದಲಾಯಿಸು. ಇದೇ ಒಳ್ಳೆಯ ದಿನ, ಇದೇ ರಕ್ಷಣೆ ದಿನ. ನೀನು ಮಾನಸಾಂತರ ಪಡುವುದಾದ್ರೆ, ಪಶ್ಚಾತ್ತಾಪ ಪಡುವುದಾದ್ರೆ ಆತ ನಿನ್ನ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ, ನಿನ್ನ ಪ್ರಾರ್ಥನೆ ಲಾಲಿಸುವಾತನಾಗಿದ್ದಾನೆ. ನಿನಗೆ ಪಾಪದಿಂದ ಬಿಡುಗಡೆ ಕೊಡ್ತಾನೆ, ನಿನ್ನ ಶಾಪಗಳನ್ನು ಬಿಡುಗಡೆ ಕೊಡ್ತಾನೆ. ನಿನ್ನ ಎಲ್ಲ ಪಾಪ ಅಪರಾಧ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನೂತನ ಪಡಿಸಿ ನಿನ್ನನ್ನು ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಬಳಿಗೆ ಬನ್ರಿ, ಆತ ನಿನ್ನ ಬಳಿಗೆ ಬರ್ತಾನೆ. ನಿನ್ನ ಪಾಪವನ್ನು ಒಪ್ಪಿಕೋ, ಆತನ ಕ್ಷಮಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ನೀತಿವಂತನಿಗೆ ಬರುವಂತ ಆಶೀರ್ವಾದ ಏನಂದ್ರೆ ಈ ಲೋಕದಲ್ಲಿ ಒಳ್ಳೆಯತನದಿಂದ ಒಳ್ಳೆಯ ರೀತಿಯಲ್ಲಿ ನೋಹನಾಗಿ ನಾವು ಜೀವಿಸ್ತೀವಿ, ಮತ್ತು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಯುಗಾಂತರದಲ್ಲಿ ಜೀವಿಸುವಂತ ಮಹಾಭಾಗ್ಯ ನಿನಗೂ ನನಗೂ ಆತನ ಅನುಗ್ರಹಿಸುವ ಆತನಾಗಿದ್ದಾನೆ. ದೇವರ ನಾಮ ಸ್ತೋತ್ರ. ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ యేసయ్య, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ. ಈ ದಿನ ಅಪ್ಪ ಈ ಮಾತುಗಳು ಕೇಳಿ, ಈ ನಿನ್ನ ಮಾತುಗಳು ಕೇಳಿ ಯಾರು ಅಪ್ಪ ಹೃದಯದಲ್ಲಿ ನೊಂದು ಪಶ್ಚಾತ್ತಾಪಟ್ಟು ತನ್ನ ಪಾಪಗಳು ಒಪ್ಕೊಳ್ತಾರೋ ಅವರೆಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಅವನಿಗೆ ನೂತನ ಹೃದಯ, ನೂತನ ಆತ್ಮ ಕೊಟ್ಟು ಸ್ವಾಮಿ, ನೂತನ ಸ್ವಭಾವ ಕೊಟ್ಟು ಸ್ವಾಮಿ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ನಿನ್ನೊಂದಿಗೆ ಅಪ್ಪ ಜೀವಿಸುವಂತೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ, ಆಮೆನ್.